ಜಾಸ್ತಿ ಲೈಟಿಂಗ್ಸ್ ಮಾಡ್ಸಲ್ಲ, ಇದು ಮಾಡ್ಸಲ್ಲ, ಸಿಂಪಲ್ ಆಗಿ ಸಿಸ್ಟಮ್ ಏನು ಮಾಡ್ಸಲ್ಲ. ಸಿಂಪಲ್ ಆಗಿದೆ ನಮ್ಗೆ ಅಷ್ಟೇ. ಸೌಂಡ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ಸೌಂಡ್ ಇದೆ, ಅಷ್ಟು ಸೌಂಡ್ ನಾವೇನ್ ಮಾಡ್ಸಲ್ಲ ಸರ್. ಯಾವ್ದು ಗಾಡಿಗಿಲ್ವಾ? ಯಾವ ಗಾಡಿಗೂ ಮಾಡ್ಸಲ್ಲ ಸರ್. ಏನಕ್ಕೆ ಸರ್ ಹಾಗೆ? ಅಂದ್ರೆ ನಮ್ಮ ಯಜಮಾನ್ರು ಆತರ ಕ್ರೇಜ್ ಇಲ್ಲ ಅವ್ರಿಗೆ. ಕ್ರೇಜ್ ಇಲ್ಲ, ಗಾಡಿ ತಗೊಂಡ್ ಗಾಡಿ ಖರ್ಚು ಮಾಡ್ತಾರೆ. ಈತೆಲ್ಲ ಸಿಸ್ಟಮ್ ಎಲ್ಲ ಮಾಡೋದು. ಈಗ ವರ್ಮ ಅಂತ ಮಾಡಿಸ್ತಾರೆ 3.5 ಲಕ್ಷ 2 ಲಕ್ಷ 3 ಲಕ್ಷ ಖಂಡಿತ ಮಾಡಿ, ಅದು ಒಂದು ಸ್ವಿಚ್ ಹೋಯ್ತು ಅನ್ನೋ ಈ ತರ ಬರ್ತದೆ. ಈ ತರ ಬಂತು ಅಂದ್ರೆ ಇಂಜಿನ್ ಓವರ್ ಹೀಟ್ ಆಗಿ ಬೆಂಕಿ ಹತ್ಕೊಳ್ಳೋ. ನಾವು ಕಣ್ಣಪ್ಪ ಬಿಟ್ರೆ ಎಲ್ಲೂ ಮಾಡ್ಸಲ್ಲ ಸರ್. ಕಣ್ಣಪ್ಪ ಏನು ಬರುತ್ತೆ? ಕಣ್ಣಪ್ಪ ಅಂದ್ರೆ ಪ್ರಕಾಶ್, ಅದ ಓಲ್ಡ್ ನೇಮ್. ಅದು ಈಗ ಪ್ರಕಾಶ್ ಅಂತಾರಲ್ಲ, ಅದು ಓಕೆ. ಅದು ನಾವು ಕಣ್ಣಪ್ಪ ಪ್ರಕಾಶಿಗೆ ಕಣ್ಣಪ್ಪ ಅಂತ ಹೆಸರು ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ ಡಿಡಿ ಮಾಡಿದ್ರೆ ಹೊಡ್ತಾ ಬೀಳೋದು. ಅವ್ರು ಕಷ್ಟ, ಅವ್ರಿಗೆ ಓನರ್ ಗೊತ್ತು. ಅದ್ ಏನಕ್ಕೆ ಅಂದ್ರೆ ಟೂರಿಸ್ಟ್ ಇಂಪ್ರೂವ್ ಅಲ್ಲಿ ಅಂತ ಮಾಡ್ಸಿರೋದು, ಅಷ್ಟು ಬಿಟ್ರೆ ಇನ್ನೇನು ಯಾರು ಟೂರಿಸ್ಟ್ ಗಾಡಿಗೂ ಸಹ ರಿಟೈಡರ್ ಬಂದಿದೆ. ಸ್ಲೀಪರ್ ಅಷ್ಟೇ ಬರ್ತಾ ಇತ್ತಲ್ವಾ? ಇದು ಸ್ಲೀಪರ್ ಇದೆ ಸರ್, ನಾವು ಟೂರಿಸ್ಟ್ ಮಾಡ್ಕೊಂಡು. ಓ, ಸ್ಲೀಪರ್ ಚೆಸಿ ಇದು. ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಸರ್? ಯಾವ್ದು ಸರ್? ಈಗ ಅಲ್ಲಿ ಆ ಕಡೆ ಇದೆ ಅಲ್ಲ, ಇದು ರಿಟೈರ್ಡ್ ಸರ್. ಇದು ಆನ್ ಮಾಡಿ ಗಾಡಿ ಓಡಿಸಲೇಬೇಕು, ಇದು ಆನ್ ಆಗಿರ್ಲೇಬೇಕು, ಓಡ್ಬೇಕು. ರನ್ನಿಂಗ್ ಅಲ್ಲಿ ಆನ್ ಆಗಿರ್ಲೇಬೇಕು. ಈಗ ಆಫ್ ಮಾಡಿಲ್ಲ ವಿತಿನ್ 2 ಅವರ್ ಬ್ಯಾಟರಿ ಡೌನ್ ಆಗುತ್ತೆ. ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ ಸರ್? ಸೂಪರ್ ಸರ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ಸುನಿಲ್ ಅಂತ. ಹೌದು. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಬೆಂಗಳೂರು ಸರ್. ಪ್ರಾಪರ್ ಆಗಿ ಬೆಂಗಳೂರು? ಬೆಂಗಳೂರು ಇರೋದು ಬೆಂಗಳೂರು. ನಮ್ ಸ್ವಂತ ಊರು ಬಂದು ಮಂಡ್ಯ ಹತ್ರ. ಮಂಡ್ಯ ಹತ್ರ? ಮಂಡ್ಯದಿಂದ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಇರೋದೇ ಬೆಂಗಳೂರು ನಾವು. ಓಕೆ, ಇರೋದೇ ಬೆಂಗಳೂರಲ್ಲಿ ಸೆಟಲ್ಡ್ ಆಗಿಬಿಟ್ಟಿದ್ದೀರಾ? ಹೌದೌದು. ಎಷ್ಟು ವರ್ಷ ಆಯ್ತು ಸರ್ ಇದು ಬೆಂಗಳೂರಿಗೆ ಹೋಗಿ ಸೆಟಲ್ಡ್ ಆಗಿ? ಬೆಂಗಳೂರಿಗೆ ಹೋಗಿ ಆಯ್ತು ಸರ್, ಒಂದು 25 ವರ್ಷ ಆಗಿದೆ. 25 ವರ್ಷ ಅಂದ್ರೆ ಬಸ್ ಬಿಸ್ನೆಸ್ ಗೋಸ್ಕರ? ಇಲ್ಲ, ಆತರ ಇಲ್ಲ, ಬೇರೆ ಕೆಲಸ, ಫ್ಯಾಕ್ಟ್ರಿ ಕೆಲಸ ಹೋಗ್ತಾ ಇದೆ. ಏನೋ ಡ್ರೈವಿಂಗ್ ಹುಚ್ಚಿಂದ ಬಸ್ ಕಲ್ತಿ ಒಂದು 13 ವರ್ಷ ಆಯ್ತು ಬಸ್. 13 ವರ್ಷ. ಅದಕ್ಕಿಂತ ಮೊದಲು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ರಿ? ಆತರ. ಹೌದು. ಏನಕ್ಕೆ ಸರ್ ನಿಮ್ಗೆ ಅದೊಂದು ಕ್ರೇಜ್ ಬಂದಿರೋದು, ಒಂದು ಡ್ರೈವಿಂಗ್ ಬರ್ಬೇಕಂತ? ಸರ್, ನಾವು ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲ ಒಂಥರ ಕ್ರೇಜ್ ಇರ್ತಾ ಇತ್ತು. ಅವಾಗ ಶಬರಿಮಲೆ ಹೋಗ್ತಾ ಇದ್ದು. ಅವತ್ತೆಲ್ಲ ಕ್ಯಾಬಿನ್ ಈ ತರ ಇರ್ತಿಲ್ಲ, ಗಾಡಿ ಡ್ರೈವರ್ ಮುಂದೆ ಕುತ್ಕೊಂಡು ನಾವು ಯಾವಾಗ ಓಡಿಸೋದು ಇವಾಗ ಕಲ್ತಿ ಅದೇ ಡ್ರೈವಿಂಗ್. ಹೌದು, ಡ್ರೈವಿಂಗ್ ಸೀಟ್ ನೋಡಿದ್ರೆ ಅದೊಂಥರ ಕ್ರೇಜ್ ಇರುತ್ತೆ. ಅದನ್ನ ನೋಡಿ ಕಲ್ತಿದ್ರಾ? ಹೌದು. ಯಾರು ನಮ್ ಗುರು ಒಬ್ರು ಇದಾರೆ, ರಂಗಣ್ಣ ಅಂತ ಅಂದ್ಬಿಟ್ಟು. ಮಲ್ಟಿ ಆಕ್ಸಲ್ ಬಸ್ ಓಡಿಸ್ತಾರೆ, ಅವರೇ ನನ್ನ ಗುರು. ಅವ್ರು ಸ್ಲೀಪರ್ ಓಡಿಸ್ತಾರ? ಅವರು ಬಾಂಬೆ ಬೆಂಗಳೂರು ಸ್ಲೀಪರ್ ಸ್ಲೀಪರ್ ಅಲ್ಲ, ಮಲ್ಟಿ ಆಕ್ಸಲ್. ಸ್ಲೀಪರ್ ಅಲ್ಲ, ಮಾಮೂಲಿ 9600 ಅಂತ. ಓಕೆ, ಟೂರಿಸ್ಟ್ ಅಲ್ಲ ಸರ್, ಅದು ನೈಟ್ ಸರ್ವಿಸ್ ಇದೆ. ಇದು ಸಿಟ್ಟಿಂಗ್ ಕಮ್ ಸ್ಲೀಪರ್, ಸೆಮಿ ಸ್ಲೀಪರ್. ಓಕೆ, ಅದು ಓಡಿಸ್ತಾರೆ? ಹೌದು, ಓಡಿಸ್ತಾರೆ. ನಿಮ್ಗೆ ಯಾವತ್ತೂ ಕರ್ದಿಲ್ವಾ ಸರ್ ನಿಮ್ಗೆ ಗುರುವಾದಂತವ್ರು? ಕರೀತಾರೆ, ನಾವು ಹೋಗಲ್ಲ. ಏನಕ್ಕೆ ಸರ್ ಹಾಗೆ? ಕಲ್ತಿದೀವಿ ಈಗ, ನಮ್ದು ನಾವು ಮಾಡ್ತೀವಿ, ಅವರು ಬರ್ತಾರೆ, ಮಾತಾಡ್ತಾರೆ ಫೋನ್. ಓಕೆ ಸರ್, ನಿಮ್ಗೆ ಕಲ್ಸಿರೋದು ಯಾವ ಗಾಡಿ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ? ಸ್ಟಾರ್ಟಿಂಗು ಬಸ್ಸೇ ಸರ್. ಯಾವ ತರ ಬಸ್ ಸರ್? ಮಲ್ಟಿ ಎಕ್ಸೆಲ್ ಕಲ್ಸಿದ್ರೆ? ಇಲ್ಲ, ಮಾಮೂಲಿ ಇದೆ. ಅವಾಗ ಇದೇ ಬಸ್ ಇದೆ, ಪ್ರಕಾಶ ಕೋಚ ಕಲ್ಸಿರೋದು ಟೂರಿಸ್ಟ್ ಅಲ್ಲಿ. ಅವತ್ತಿನ ಗಾಡಿಯ ಡ್ರೈವಿಂಗ್ ಇವತ್ತಿನ ಗಾಡಿ ಡ್ರೈವಿಂಗ್ ಹೇಗೆ? ಇವತ್ತಿನ ಗಾಡಿ ಡ್ರೈವಿಂಗ್ ಅಂತ ಹೋದ್ರೆ ಅವಾಗ ರೋಡ್ ಎಲ್ಲ ಚಿಕ್ಕ ಇತ್ತು. ಖಂಡಿತ ಸರ್, ಸಿಂಗಲ್ ರೋಡ್. ಈಗೆಲ್ಲ ರೋಡ್ ಸೂಪರ್ ಆಗಿದೆ. ಅವಾಗೆಲ್ಲ ಗಾಡಿ ಆಪ್ಷನ್ ಇಷ್ಟೊಂದು ಇರ್ಲಿಲ್ಲ. ಹೌದು, ಅವಾಗೆಲ್ಲ ಬಲೂನ್ ಬಂದ್ಬಿಟ್ಟಿದೆ. ಅವಾಗ ಬ್ರೇಕ್ ಅಂದ್ರೆ ಭಯ ಆಗೋದು. ಗಾರ್ಡ್ ಸೆಕ್ಷನ್ ಹೋದ್ರೆ ಬ್ರೇಕ್ ಅಂತಂದ್ರೆ ಭಯ. ಏನಿಲ್ಲ ಸರ್, ಈಗ ಅಶೋಕ್ ಲೇಲ್ಯಾಂಡ್ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೂಪರ್ ಗಾಡಿ ಇದೆಲ್ಲ ಬ್ರೇಕ್, ಇಂಜಿನ್ ಬ್ರೇಕ್, ರಿಟೈರ್ಡ್ ಎಲ್ಲ ಇದೆ. ರಿಟೈರ್ಡ್ ಬಂದಿದೆ ಇವಾಗ. ಎಲ್ಲ ಇದೆ. ಇದು ಟೂರಿಸ್ಟ್ ಗಾಡಿಗೂ ಸಹ ರಿಟೈರ್ಡ್ ಬಂದಿದೆ. ಸ್ಲೀಪರ್ ಅಷ್ಟೇ ಬರ್ತಾ ಇತ್ತಲ್ವಾ? ಇದು ಸ್ಲೀಪರ್ ಇದೆ ಸರ್, ನಾವು ಟೂರಿಸ್ಟ್ ಮಾಡ್ಕೊಂಡು. ಸ್ಲೀಪರ್ ಚೆಸಿ ಇದು. ಎಷ್ಟು ಮೀಟರ್ ಬರುತ್ತೆ? 12 ಮೀಟರ್ ಸರ್. ಇದು 12 ಮೀಟರ್ ಗಾಡಿ. ಸ್ಲೀಪರ್ ಗಾಡಿ ಟೂರಿಸ್ಟ್ ಮಾಡಬಹುದು ಅಂದ್ರೆ ಪರ್ಮನೆಂಟ್ ಜಾಸ್ತಿ ಬರುತ್ತೆ, ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ನಾವು ಮುಂದೆ ಪಾರ್ಟಿಗಳಿಗೆ ಕಂಫರ್ಟಬಲ್ ಇರ್ಲಿ ಅಂತ ಮಾಡ್ಸಿರೋದು. ಸ್ಪೇಸ್ ಕಮ್ಮಿ ಇರುತ್ತೆ. 50 ಸೀಟರ್ ಅಲ್ಲಿ. 50 ಸೀಟ್ ಅಲ್ಲಿ ಸ್ವಲ್ಪ ಜಾಗ
ಹೌದು ಆರಾಮಾಗಿ ಕುತ್ಕೊಂಡು ಜರ್ನಿ ಮಾಡೋರ್ಗು ಬೇಜಾರಾಗ್ಬಾರ್ದು ಅಂತ ಮಾಡ್ತಾರೆ. ಇನ್ನೊಂದಿದೆ 40 ಇದೆ, 45 ಇದೆ, 750 ಇದೆ, ಒಂದು ವೋಲ್ವೋ ಇದೆ, ಒಂದು ಮಲ್ಟಿ ಎಕ್ಸೆಲ್ ಇದೆ, ಒಂದು ಇನೋವಾ ಕ್ರಿಸ್ಟಾ ಇದೆ, 4 ಅರ್ಬನ್ ಇದೆ, ಓಕೆ. ಎಲ್ಲಾ ಗಾಡಿ ಇದೆ ಸರ್. ಇದು ದೊಡ್ಡ ಕಂಪನಿ ಆಗಿದ್ರೆ ಹೌದು ಸರ್, ಹೌದು. ಎಲ್ಲಿ ಬರುತ್ತೆ ಸರ್ ನಿಮ್ದು ಇದು ಎಕ್ಸಾಕ್ಟ್ ಆಗಿ? ಸುಂಕುತ್ಕಟ್ಟೆ ಹತ್ರ ಅಂದ್ರಳ್ಳಿ ಅಂತ ಬರುತ್ತೆ. ಅಲ್ಲಿ ಡಿ ಗ್ರೂಪ್ ಅಲ್ಲಿ ಕೆಂಪಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ಹೌದು, ಡಿ ಗ್ರೂಪ್ ಅಲ್ಲಿ ಬರುತ್ತೆ. ಅಂದ್ರಳ್ಳಿ ಡಿ ಗ್ರೂಪ್ ಸುಂಕುತ್ಕಟ್ಟೆ ಒಳಗಡೆ ಬರುತ್ತೆ. ಓಕೆ, ಅಲ್ಲಿ ಬರುತ್ತೆ. ಹೌದು ಸರ್, ಇದು ಬ್ರ್ಯಾಂಡ್ ನ್ಯೂ ಗಾಡಿ ಅನ್ಸುತ್ತೆ ಅಲ್ವಾ? ಸೂಪರ್ ಸರ್. ಬ್ರ್ಯಾಂಡ್ ನ್ಯೂ ಗಾಡಿ ಸರ್, ಲೈಲ್ಯಾಂಡ್ ಬಗ್ಗೆ ಹೇಳಂಗೇ ಇಲ್ಲ. ಅದು ಅವಾಗಿಂದಕ್ಕೂ ಇವಾಗಿಂದಕ್ಕೂ ಫೀಲ್ ನೋಡ್ಬೇಕು ನೀವು. ಕುತ್ಕೊಂಡಿಂದ 1000 ಕಿಲೋಮೀಟರ್ ಹೋದ್ರು ಬೇಜಾರಾಗಲ್ಲ. ಇವಾಗಿನ ಗಾಡಿ ಲೈಲ್ಯಾಂಡ್ ಬೇಜಾರಾಗಲ್ಲ, ಮೈಕೈ ನೋವು ಬರಲ್ಲ. ಸರ್, ಸ್ವಲ್ಪ ಜನ ಹೇಳ್ತಾ ಇದ್ರು ಇವಾಗ ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಬಂದಿದಂತ ಬಸ್ಸಿಗೆ ಪ್ರಕಾಶ್ ಕೋಚಲ್ಲಿ ಬಿಲ್ಡ್ ಆಗಿರುವಂತ ಝಡ್ ಅಸ್ತ್ರ ಶೇಪ್ ಅಲ್ಲಿ ಸ್ವಲ್ಪ ಹೀಟಿಂಗ್ ಜಾಸ್ತಿ ಬರ್ತಾ ಇತ್ತಂತ, ನಿಜಾನ? ಸರ್, ಹೀಟಿಂಗ್ ಬಂದೇ ಬರುತ್ತೆ. ಅದು ಗ್ರಿಲ್ ಬರುತ್ತೆ ಸರ್ ಮುಂದೆ. ಖಂಡಿತ. ಗ್ರಿಲ್ ಕ್ಲೋಸ್ ಮಾಡಿದ್ರೆ ಹೀಟ್ ಆಗೇ ಆಗುತ್ತೆ. ಗ್ರಿಲ್ ಕ್ಲೋಸ್ ಇದ್ರೆ, ಓಪನ್ ಇದ್ರೆ ಏನು ಬರಲ್ಲ. ನಮ್ದೇನು ಹೀಟಿಂಗ್ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಾವು ಓಡಿಸಿರೋ ಪ್ರಕಾರ ನಮ್ಗೆ ಅಷ್ಟು ಹೀಟ್ ಏನು ಹೊಡೆಯಲ್ಲ. ಏನ್ ಹೀಟ್ ಹೊಡೆದಿಲ್ಲ. ಓಕೆ ಸರ್, ಇದು ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಇದು ಮಾರ್ಚ್ 27 ತಾರೀಕು ಡೆಲಿವರಿ ತಗೊಂಡಿವಿ ಸರ್. ಮಾರ್ಚ್ 27ಕ್ಕೆ. ಎಂತ ಸಹ ಮಾಡಿಸಿಲ್ಲ, ಡೈರೆಕ್ಟ್. ನಾವು ಇಷ್ಟೇ ಸರ್, ನಾವು ಸಿಂಪಲ್. ನಾವು ಜಾಸ್ತಿ ಲೈಟಿಂಗ್ಸ್ ಮಾಡ್ಸಲ್ಲ, ಇದು ಮಾಡ್ಸಲ್ಲ. ಸಿಂಪಲ್ ಆಗಿ ಸಿಸ್ಟಮ್ ಏನು ಮಾಡ್ಸಲ್ಲ. ಸಿಂಪಲ್ ಆಗಿದೆ ನಮ್ಗೆ ಅಷ್ಟೇ. ಸೌಂಡ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ಸೌಂಡ್ ಇದೆ. ಅಷ್ಟು ಸೌಂಡ್ ನಾವೇನ್ ಮಾಡ್ಸಲ್ಲ ಸರ್. ಮಾಡ್ಸಲ್ಲ, ಯಾವ್ದು ಗಾಡಿಗಿಲ್ವಾ? ಯಾವ ಗಾಡಿಗೂ ಮಾಡ್ಸಲ್ಲ ಸರ್. ಏನಕ್ಕೆ ಸರ್ ಹಾಗೆ? ಅಂದ್ರೆ ನಮ್ಮ ಯಜಮಾನ್ರು ಆತರ ಕ್ರೇಜ್ ಇಲ್ಲ ಅವ್ರಿಗೆ. ಕ್ರೇಜ್ ಇಲ್ಲ. ಗಾಡಿ ತಗೊಂಡ್ ಗಾಡಿ ಖರ್ಚು ಮಾಡ್ತಾರೆ. ಈತೆಲ್ಲ ಸಿಸ್ಟಮ್ ಎಲ್ಲ ಮಾಡೋದು. ಈಗ ವರ್ಮ ಅಂತ ಮಾಡಿಸ್ತಾರೆ 3.5 ಲಕ್ಷ 2 ಲಕ್ಷ 3 ಲಕ್ಷ ಖಂಡಿತ ಮಾಡಿ. ಅದು ಒಂದು ಸ್ವಿಚ್ ಹೋಯ್ತು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕು. ಹೌದು, ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗ್ಬೇಕು. ಈಗ ಆಗಿರೋದು ಮೈಸೂರು. ಫಸ್ಟ್ ಕೇರಳ ಇದ್ದಿದ್ದು. ಹೌದು, ಈಗ ರೀಸೆಂಟ್ ಆಗಿ ಒಂದು 2 ಇಯರ್ಸ್ ಇಂದ ಆಗಿದ್ದು. ಮುಂಚೆ ಕೇರಳದಲ್ಲೇ ಇದ್ದಿದ್ದು. ಹಂಗಾಗಿ ಅವ್ರು 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಮೈಸೂರಲ್ಲಿ. ಹೌದು, ಮೈಸೂರು ಕನ್ನಂಬಾಡಿ ಕಟ್ಟೆ ರೋಡ್ ಅಲ್ಲಿ ಇದೆ ಸರ್. ಇವಾಗಿನ ಮಾರ್ಕೆಟಿಗೆ ಹೋಲಿಸಿದ್ರೆ ಇದು ಅಷ್ಟೊಂದು ಆಡಿಯೋ ಸಿಸ್ಟಮ್ ಆಯ್ತು, ಲೈಟಿಂಗ್ಸ್ ಎಲ್ಲ ಕಡಿಮೆ ಇದ್ರೆ ಬಾಡಿಗೆ ಬರಲ್ಲ ಅಂತ ಹೇಳ್ತಾರೆ, ನಿಜಾನ? ನಮ್ಮಲ್ಲಿ ಫ್ಯಾಮಿಲಿ ಟ್ರಿಪ್ ಜಾಸ್ತಿ. ನಮ್ ಕಂಪ್ನಿಗೆ ಬರೋದು ಫ್ಯಾಮಿಲಿ ಇದೆ. ಓಕೆ, ಫ್ಯಾಮಿಲಿ ಮತ್ತೆ ಸಾಫ್ಟ್ವೇರ್ ಕಂಪ್ನಿವು, ಆಫೀಸ್ ಕಂಪ್ನಿ, ಅವರೆಲ್ಲ ಏನು ಲೈಕ್ ಮಾಡಲ್ಲ. ನಮ್ ಕಾಲೇಜ್ ಡ್ಯೂಟಿ ಕಮ್ಮಿ ಸರ್, ತುಂಬಾ ಕಮ್ಮಿ ಬರೋದು. ನಾವೇನಾರ ಬಂತು ಅಂದ್ರೆ ಅದಕ್ಕೆ ಅಂತ ಸಪರೇಟ್ ಆಗಿ 3 ಗಾಡಿ ಇದೆ. ಲೈಟಿಂಗ್ಸ್ ಇದೆ, ಆ ಗಾಡಿ ಕೊಡ್ತೀವಿ. ಓಕೆ, ಈ ಗಾಡಿ ಎಲ್ಲ ಲಕ್ಸುರಿ ಗಾಡಿ. ಇದು ಲಕ್ಸುರಿ ಕಂಫರ್ಟೇಬಲ್ ಗಾಡಿ. ಹೌದು, ಹೇಳ್ಬೇಕಂದ್ರೆ ಆ ತರ ಇನ್ನು 3 ಗಾಡಿ ಬಿಟ್ಟಿದೀವಿ. ಲೈಲ್ಯಾಂಡ್ ಅಲ್ಲಿ ಇದೆ. ಲೈಲ್ಯಾಂಡ್ ತಗೊಂಡು 2 ಅಜಾದಲ್ಲಿ ರೆಡಿ ಆಗ್ತಾ ಇದೆ, ಇನ್ನೊಂದು ಕಣ್ಣಪ್ಪದಲ್ಲಿ ರೆಡಿ ಆಗ್ತಾ ಇದೆ. 2 45 1 30 ಎಲ್ಲ. ಇನ್ನು 2 ಚೆಸ್ ರೆಡಿ ಆಗ್ತಾ ಇದೆ. ಇನ್ನು 3 ಚೆಸ್ ರೆಡಿ ಆಗ್ತಿದೆ. ಬಾಡಿ ಬಿಲ್ಡ್ ಅಲ್ಲಿ ಇದೆ. ಓಕೆ, ಅದು ಸಹ ಇದು ಕಣ್ಣಪ್ಪ. ನಾವು ಕಣ್ಣಪ್ಪ ಬಿಟ್ರೆ ಎಲ್ಲೂ ಮಾಡ್ಸಲ್ಲ ಸರ್. ಕಣ್ಣಪ್ಪ ಏನು ಬರುತ್ತೆ? ಕಣ್ಣಪ್ಪ ಅಂದ್ರೆ ಪ್ರಕಾಶ್, ಅದ ಓಲ್ಡ್ ನೇಮ್. ಅದು ಈಗ ಪ್ರಕಾಶ್ ಅಂತಾರಲ್ಲ ಅದು. ಓಕೆ, ಅದು ನಾವು ಕಣ್ಣಪ್ಪ ಪ್ರಕಾಶಿಗೆ ಕಣ್ಣಪ್ಪ ಅಂತ ಹೆಸರು ಹೇಳ್ತಾರೆ. ಅದು ಹಳೆ ಓಲ್ಡ್ ಕಣ್ಣಪ್ಪ ಅಂತ. ಓಲ್ಡ್ ಹೆಸರು ಬಂದು ಕಣ್ಣಪ್ಪ ಅಂತ. ಇವಾಗ ಪ್ರಕಾಶ್ ಅನ್ನೋದು. ಏನಕ್ಕೆ ಸರ್ ಹಾಗೆ? ಅದು ಅಪ್ಪ ಮಾಡಿದ್ದದು ಕಣ್ಣಪ್ಪ ಅಂತ ಮಾಡಿದ್ರು. ಅವರ ದೊಡ್ಡ ಯಜಮಾನ್ ಹೆಸರು. ಈಗ ಇವರು ಮಗನ್ ಇದ್ರಲ್ಲಿ ಮಾಡ್ತಾ ಇರೋದು. ಅದು ಪ್ರಕಾಶ್ ಅಂತ ಲೋಗೋ ಮಾಡಿ ಈಗ ಪ್ರಕಾಶ್ ಅಂತಾನೆ ಇರೋದು. ಓಕೆ, ಹಳಬ್ರೆಲ್ಲ ಪ್ರಕಾಶ್ ಅನ್ನೇ ಗೊತ್ತಲ್ಲ, ಕಣ್ಣಪ್ಪ ಅಂದ್ರೆ ಗೊತ್ತಾಗೋದು ಹಾಗೆ. ಓಕೆ, ಪ್ರಕಾಶ್ಗೆ 2 ಕೋಚ್ ಇದೆ. ಇದು ಯಾರಿಗೂ ಸಹ ಗೊತ್ತಿಲ್ಲ. ಗೊತ್ತು. ಈಗ ಗೊತ್ತಾರ ಈಗ ಡ್ರೈವರ್ ಗಳಿಗೆ ಗೊತ್ತಿಲ್ಲ. ಇವಾಗಿನ ಜನರೇಷನ್ ಡ್ರೈವರ್ ಗಳಿಗೆ ಗೊತ್ತಿಲ್ಲ. ಅವ್ರು ಕಣ್ಣಪ್ಪ ಅಂತಾನೆ ಹೇಳೋದು. ಕಣ್ಣಪ್ಪ ಅಂತಾನೆ ಹೇಳೋದು, ಆ ತರ. ಓಕೆ ಸರ್, ಇದು ಎಷ್ಟು ಸೀಟಿಂಗ್ ಕೆಪಾಸಿಟಿ ಬರುತ್ತೆ ಸರ್? 45 ಸರ್. 45 ಸರ್. ನಿಮ್ಗೆ ಲಾಸ್ ಆಗಲ್ವಾ ಕಡಿಮೆ ಸೀಟಿಂಗ್ ಕೆಪಾಸಿಟಿ ಮಾಡಿದ್ರೆ? ಮುಂದಕ್ಕೆ ಪಾರ್ಟಿ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು ಬುಕ್ ಮಾಡ್ತಾರಲ್ವಾ ಸರ್ ಗಾಡಿಗಳು. ಕಂಫರ್ಟಬಲ್ ಇತ್ತು ಅಂದ್ರೆ ಇನ್ನೊಂದು ಬಾಡಿಗೆ ಕೊಡ್ತಾರಲ್ವಾ? ಖಂಡಿತ ಸರ್. ಹಂಗಾಗಿ ನಾವು ಆತರ ಆ ಇದು ದೃಷ್ಟಿಯಿಂದ ಮಾಡಿರೋದು. ಆ ದೃಷ್ಟಿಯಿಂದ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ ಸರ್ ಈ ತರ ಕಂಫರ್ಟಬಲ್ ಗಾಡಿ? ಒಂದು ಈಗ ವಸ್ತೊಂದು ಇದೇ ತರ ಇನ್ನೊಂದಿದೆ. ಒಂದು 40 ಇದೆ. ಓಕೆ, 750 40 41 45 ಒಂದು ಇದೊಂದು 2 45 ಒಂದು 40 ಇದೆ. ಓಕೆ, 750 ಇದೆ. ಒಂದು ವೋಲ್ವೋ ಇದೆ, ಒಂದು ಮಲ್ಟಿ ಇದೆ. ವೋಲ್ವೋ ಯಾವುದು? 9600 ನಾ? 9600 9400 ಫಸ್ಟ್ ಬಂದಿದೆ. ಮಲ್ಟಿ B11R. B11R. ಓಕೆ, ಇನ್ನೊಂದು ವೋಲ್ವೋ ಇದೆ ಸಿಂಗಲ್ ಎಕ್ಸೆಲ್. ಒಂದು 33 ಇದೆ. ಒಂದು 4 ಅರ್ಬನ್ ಇದೆ. ಓಕೆ, ಒಂದು ಇನೋವಾ ಕ್ರಿಸ್ಟಾ ಇದೆ. ನಮ್ಮಲ್ಲಿ ಎಲ್ಲ ಇದೆ ಸರ್. A to Z ಗಾಡಿ ಇದೆ. ಓಕೆ ಸರ್, ಇದು ಕಣ್ಣಪ್ಪ ಬಾಡಿ ಬಿಲ್ಡಿಂಗ್ ಅಲ್ಲಿ ಇದು ನೀವು ಹೇಳಿ ಮಾಡ್ಸಿರೋದ ಗಾಡಿ? ಹೌದು, ಹೇಳಿ ಅಂತೇನಿಲ್ಲ, ಹೇಳಿ ಮಾಡ್ಸಿರೋದು ಅನ್ಕೊಳ್ಳಿ. ಹೇಳಿ ಮಾಡ್ಸಿರೋದಿಲ್ಲ, ಹೇಳಿ ಮಾಡ್ಸಿರೋದು. ನಾವು 1 ತಿಂಗಳು ಮುಂಚೆನೆ ಹೋಗ್ತೀವಿ ಸರ್ ಬಾಡಿ ಬಿಲ್ಡ್ಗೆ. ಓಕೆ ಸರ್, ತಿಂಗಳು ಮುಂಚೆ ಹೋಗಿ ನಮ್ಗೆ ಯಾವ ತರ ಈ ಆಲ್ಟ್ರೇಷನ್ ಬೇಕು, ಗಾಡಿ ಯಾವ ತರ ಈ ಸಿಸ್ಟಮ್ ಎಲ್ಲಿ ಇಕ್ಬೇಕು, ಬೆಡ್ ಹೆಂಗ್ ಹಾಕ್ಬೇಕು, ಸೀಟ್ ಹೆಂಗ್ ಕುಡಿಸ್ಬೇಕು, ಎಲ್ಲ ಅವ್ರು ಊಟ ತಿಂಡಿ ಕೊಟ್ಟು ಕಣ್ಣಪ್ಪದಲ್ಲಿ ನಮ್ಗೆ 1 ತಿಂಗಳು ಟೈಮ್ ಅಂದ್ರೆ ಒಳಗಡೆ ಕೆಲಸ ಮಾಡ್ತಿರ್ತಾರೆ. ನಾವು ನೋಡಿ ಇಂಥದ್ದು ಬೇಕು ಅಂತ ಮಾಡ್ಸ್ಕೊಳ್ತೀವಿ. ಓಕೆ, ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ ನೀವು ಮಾಡಿಸ್ಕೊಳ್ಳೋದು. ಓಕೆ ಸರ್, ಇದು ಬಾಕಿ ಗಾಡಿಗೆಲ್ಲ ಇಲ್ಲೆಲ್ಲ ಕುಶನ್ ವರ್ಕ್ ಹಾಕ್ತಾರಲ್ಲ ಮೇಲ್ಗಡೆ ಎಲ್ಲ? ನಾವು ಮಾಡ್ಸಲ್ಲ ಸರ್. ಏನು ಮಾಡ್ಸಲ್ಲ ಸರ್. ಈಗ ನೀವೇ ನೋಡಿ ಹೆಂಗ್ ಕಾಣ್ತಿದೆ ಗಾಡಿ. ಹೌದು, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವೆಲ್ಲ ಏನ್ ಗೊತ್ತಾ ಸರ್, ಹಾಕ್ಸ್ತೀವಿ. ಒಂದು ಕಿತ್ತೋಯ್ತು ಅಂದ್ರೆ ಸುಮ್ಮನೆ ಅದಕ್ಕೊಂದು ಹೊಟ್ಟೋಗುತ್ತೆ ಅಂತ ನಾವು ಮಾಡ್ಸಲ್ಲ.
ಓಕೆ ಸರ್, ಇವಾಗ BS6 ಲೈಲ್ಯಾಂಡ್ ಗಾಡಿ ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ? ಸೂಪರ್ ಸರ್. ಏನೆಲ್ಲ ಫ್ಯೂಚರ್ಸ್ ಆಡ್ ಮಾಡಿದ್ದಾನೆ ಸರ್ ಇವಾಗ ಹೊಸದಾಗಿ? ಫ್ಯೂಚರ್ ಫಸ್ಟ್ ಆಫ್ ಆಲ್ ಬಂದು ಏರ್ ಕ್ಲಚ್ ಏರ್ಬೇಕು. ಏರ್ಬೇಕು ಮುಂಚೆ ಎಲ್ಲ ಇತ್ತು ಏರ್ ಕ್ಲಚ್. ಡ್ರೈವರ್ಗೆ ಟೈರ್ಡ್ ಅನ್ಸಿದೆ ಕ್ಲಚ್. ಗಾಡಿ ಸೆಕ್ಷನ್ ಅಲ್ಲಿ ಮಾಮೂಲಿ ಕ್ಲಚ್ ಹೊಡೆದು ಏರ್ ಹಾಕ್ಬೇಕು ಅಂದ್ರೆ ತುಂಬಾ ಇದಾಗೋದು. ಏರ್ ಕ್ಲಚ್ ಕಾಲ್ ನೋವು ಬರೋಲ್ಲ. ಒಂದು ಗಾಡಿ ಸೆಕ್ಷನ್ ಅಲ್ಲಿ ಇಂಜಿನ್ ಬೇಕು ಹೊಡಿದ್ದಾರೆ. ಇಂಜಿನ್ ಇದು ಇಂಜಿನ್ ಬೇಕು, ರಿಟೈರ್ಡ್. ಅದು ರಿಟೈರ್ಡ್ ಬೇರೆ, ಇಂಜಿನ್ ಬೇಕಿದೆ. ಇದೊಂದು ಹೇಳಿದ್ರೆ ಇಲ್ಲೊಂದು ಸ್ವಿಚ್ ಇದೆ, ಇದು ಒತ್ತಿದ್ರೆ ಆಟೋಮೆಟಿಕ್ ಗಾಡಿ ಅದೇ ಸ್ಲೋ ಆಗುತ್ತೆ. ಅದೇ ಸ್ಲೋ ಆಗ್ಬಿಡುತ್ತೆ. ಎಸ್ಪೀಟರ್ ಕಾಲ್ ಎತ್ತಿದ್ರೆ ಗಾಡಿನೇ ರೇಂಜ್ ಆಗಲ್ಲ. ಎಸ್ಪೀಟರ್ ಕೊಟ್ರೆ ಗಾಡಿ ಮುಂದೆ ಹೋಗುತ್ತೆ. ಆ ತರ ಆಪ್ಷನ್ ಕೊಟ್ಟಿದ್ದಾನೆ. ಗಾಡಿ ಸೆಕ್ಷನ್ ಗೆಲ್ಲ ಒಳ್ಳೆ ಅಡ್ವಾಂಟೇಜ್ ಅಲ್ವಾ ಅದು? ಸೂಪರ್ ಸರ್, ಸೂಪರ್ ಸೂಪರ್. ನಮ್ ಮೈಕ್ 1000 ಕಿಲೋಮೀಟರ್ ಹೊಡೆದ್ರು ಮೈಕ್ ಏನೋ ಒಂದ್ಸಲ ಸರ್ ಇನ್ನೂ 1000 ಕಿಲೋಮೀಟರ್ ಓಡಿಸ್ಬೇಕು ಅನ್ಸುತ್ತೆ. ಆ ತರ ಹುಮ್ಮಸ್ ಕೊಡುತ್ತೆ. ಆ ತರ ಇದೆ. ಆಮೇಲೆ ಈಗೆಲ್ಲ ಈ ಫೀಚರ್ ಕೊಟ್ಟಿದ್ದಾನೆ. ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು? ಈಗ ಇಂಜಿನ್ ಏನಾರ ಇದಾಯ್ತು, ಬೆಂಕಿ ಈಗೆಲ್ಲ ನಾರ್ಮಲ್ ಆಗಿ ಆಗ್ತಾ ಇತ್ತಲ್ಲ. ಹೌದು, ಬೆಂಕಿ ಜಾಸ್ತಿ ಆಗ್ತಾ ಇದೆ ಸ್ಲೀಪರ್ ಬಸ್ ಅಲ್ಲಿ. ಇದು ಪ್ರೆಸ್ ಮಾಡಿದ್ರೆ ಇದು ಎಮರ್ಜೆನ್ಸಿ ಗೊತ್ತುಕೊಳ್ಳುತ್ತೆ ನೋಡಿ, ತೋರಿಸ್ತೀನಿ ಈಗ ನಿಮ್ಗೆ. ಈ ತರ ಬರ್ತದೆ. ಈ ತರ ಬಂತು ಅಂದ್ರೆ ಇಂಜಿನ್ ಓವರ್ ಹೀಟ್ ಆಗಿ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಅಲ್ಲಿ ಬರುತ್ತೆ ಸರ್. ನಾವಾಗ ಪ್ಯಾಸೆಂಜರ್ ಗಾಡಿ ಸ್ಟಾಪ್ ಮಾಡಿ ಇಳಿಸ್ತೀವಿ ನಾವು. ಎಮರ್ಜೆನ್ಸಿ ಡೋರ್ ಕೊಟ್ಟಿದ್ದಾನೆ, ಮತ್ತೆ ಸೆನ್ಸರ್ ಕೊಟ್ಟಿದ್ದಾನೆ. ಇಲ್ಲೊಂದು ಸೆನ್ಸರ್ ಇದೆ. ಓಕೆ, ಏನಾರ ಅಲ್ಲಿ ಒಳಗಡೆಯಿಂದಾನೆ ಕಿಟಕಿ ಇಲ್ಲಿ ಎಮರ್ಜೆನ್ಸಿ ಡೋರ್ ಓಪನ್ ಆಯ್ತು ಅಂದ್ರೆ ಸಿಗ್ನಲ್ ಹೊಡ್ಕೊಳ್ಳುತ್ತೆ, ಇಲ್ಲೊಂದು ಸಿಗ್ನಲ್ ಕೊಡುತ್ತೆ. ಅವೆಲ್ಲ ತುಂಬಾ ಬೆಟರ್ ಆಪ್ಷನ್ ಕೊಟ್ಟಿದ್ದಾನೆ. ಪ್ರಕಾಶ್ ಅಲ್ಲಿ ಮಾಡಿರೋದು. ಓಕೆ, ಇವಾಗ ಪ್ರಕಾಶ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಇದೆ. ಗಾಡಿ ಬಾಡಿ ಬಿಲ್ಡ್ ಮಾಡಿಸಿದ್ರೆ ತುಂಬಾ ಇದೆ ಸರ್. ಎಷ್ಟು ಲಕ್ಷ ಆಗುತ್ತೆ ಸರ್ ಸಿಂಪಲ್ ಆಗಿ ಈ ರೀತಿ ಮಾಡಿಸೋದಿದ್ರೆ? ಸರ್ ಒಂದು 32 ಆಗುತ್ತೆ ಬರೀ ಬಾಡಿಗೆ. ಚೆಸಿ ಬಿಟ್ಟು ಚೆಸಿಗೆಲ್ಲ ಅದು ಒಂದು 31-32 ಬರುತ್ತೆ ಸರ್. 31-32 ಬರೋದಕ್ಕೆಲ್ಲ ನಮ್ ಸಿಸ್ಟಮ್ ಎಲ್ಲ ಒಂದು 70-72 ಬಿದ್ದೋಗುತ್ತೆ. 70-72 ಅದೇ ಫುಲ್ ಸಿಸ್ಟಮ್ ಎಲ್ಲ ನೀವೊಂದು ರೆಡಿ ಮಾಡಿ ರೋಡ್ ಬಂದು ಗಾಡಿ ನಿಂತ್ಕೋದು ಅಂದ್ರೆ 72 ಲಕ್ಷ ಬೇಕು. 72 ಲಕ್ಷ ಅಂತ ಬೇಕು. ಓಕೆ, ಇನ್ನು ಮತ್ತೆ ಗಾಡಿ ಬರ್ತಾ ಇದೆ, 3 ಗಾಡಿ ಅಲ್ವಾ? ಮ್ಯಾಕ್ಸಿಮಮ್ ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ. ಒಳ್ಳೆ ಮನ್ಸ, ಸೂಪರ್ ನೋಡ್ಕೊತಾರೆ, ಒಂದು ಮೋಸವಿಲ್ಲ. ನಾನು 4 ವರ್ಷದಿಂದ ಕೆಲಸ 4 ವರ್ಷದ ಮೇಲೆ ಆಯ್ತು. ನಾನು 4 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಇದು ನನ್ನ ಕೈಲಿ 3ನೇ ಗಾಡಿ ಸರ್, ಹೊಸ ಗಾಡಿ. 3ನೇ ಗಾಡಿ BS6 ನಂಬಿ ಕೊಟ್ಟಿರೋದು. 3ನೇ ಗಾಡಿ ನಂಗೆ ಕೊಟ್ಟಿರೋದು. ಹಾಗೆ ಮುಂಚೆ ಇನ್ನೊಂದು ಗಾಡಿ ಕೊಟ್ಟಿದ್ರು, ಅದು ಹಳೆ ಗಾಡಿ. ಆಮೇಲೆ ಇನ್ನೊಂದು ಕೊಟ್ಟರು. ಹೋದ ವರ್ಷ ಒಂದು ಹೊಸ ಗಾಡಿ ಬಂತು. ಈಗ ಬಂದಿದ್ದು ಮಾರ್ಚ್ 27ನೇ ತಾರೀಕು. ನಮ್ದು ದೇವ್ರ ಜಾತ್ರೆ ಇದೆ, ಕೆಂಪಮ್ಮ ಅಂತ ದೇವಸ್ಥಾನ ಜಾತ್ರೆ ಮಾಡ್ತೀವಿ. ಓಕೆ, ಆ ದೇವಸ್ಥಾನ ಇದೆ ಅಲ್ಲೇ ಡಿ ಗ್ರೂಪ್ ಅಲ್ಲೇ ಅಂದ್ರಲ್ಲಿ. ಅವತ್ತು ಜಾತ್ರೆ ದಿನ ತಂದಿದ್ದು ಗಾಡಿ. ಓಕೆ, ಜಾತ್ರೆ ದಿನನೇ ಬಂದಿದ್ದು. ಆ ತರನೇ ತರೋದು. ಓಕೆ, ಇವಾಗ ಬರ್ತಾ ಇರೋದು ಸಹ ಇದು ಜೆಡ್ ಅಸ್ತ್ರನೇನಾ? ಒಂದು ಜೆಡ್ ಅಸ್ತ್ರ ಸರ್, ಒಂದು ಇದು ಬರುತ್ತೆ Z1 ಬರುತ್ತೆ. ಇನ್ನೆರಡು ಇದು ಬರುತ್ತೆ ಸರ್, ಅಜಾದಲ್ಲಿ ಬರುತ್ತೆ. ಅದು ಜೆಡ್ ಅಸ್ತ್ರನೇ ಬರುತ್ತೆ ಅನ್ಸುತ್ತೆ. ಅದು ಯಾವ ಸೇಪ್ ಅಂತ ನನಗೆ ಸರಿಯಾಗಿ ಐಡಿಯಾ ಇಲ್ಲ. ಇನ್ನೆರಡು ಅಲ್ಲಿ ಬರ್ತದೆ, ರಾಜಸ್ಥಾನ್ ಜೈಪುರ್ ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡಿಸ್ತಾ ಇದಾರೆ. ಹೊಸದಾಗಿ ನೋಡೋಣ ಅಂತ 2 ಬಿಟ್ಟಿದ್ದಾರೆ ಅಲ್ಲೇ. ರಾಜಸ್ಥಾನ ಹೋಗಿ ಬಿಟ್ಟಿದಾರಾ? ಹೌದು ಸರ್, ಜೈಪುರ್ ಇದೆ. ಓಕೆ, ಅಲ್ಲೇ ಡೆಲಿವರಿ ತಗೊಂಡು ಅಲ್ಲೇ ಬಿಟ್ಟಿದ್ದಾರೆ. ಅಲ್ಲ, ಅಲ್ಲಿ ಇಲ್ಲಿಂದ ಚಾರ್ಜ್ ಹೋಗುತ್ತೆ ಅಲ್ಲಿಗೆ. ಅಲ್ಲಿ ಕಟ್ಟಿ ಬಾಡಿ ಕಟ್ಕೊಡ್ತಾರೆ. ಇಲ್ಲಿ ಬೆಂಗಳೂರು ಡೆಲಿವರಿ ಕೊಡ್ತಾರೆ. ಇವಾಗ ಯಾವ ರೀತಿ ರೇಟ್ ಎಲ್ಲ ಫಿಕ್ಸ್ ಮಾಡ್ತೀರಾ ಸರ್? ಈಗ ಏಜೆಂಟ್ ಅಂತ ಬರ್ತಾರೆ, ಅವರೆಲ್ಲ ಬುಕ್ ಮಾಡಿರ್ತಾರೆ. ನಮ್ ಕಿಲೋಮೀಟರ್ ಹೇಳ್ತೀವಿ ಇಷ್ಟು ಅಂತ, ಅವ್ರ ಅಷ್ಟು ಕೊಟ್ಟು. ಎಷ್ಟು ನಡೀತಿದೆ ಸರ್ ಇವಾಗ ಬಜಾರಲ್ಲಿ? ಸರ್ ಇದೆಲ್ಲ ಹಾಳಾಗೋಗಿದೆ ಸರ್ ಬಜಾರ್. ಇವಾಗ ತುಂಬಾ ಹಾಳು ಮಾಡಿದ್ದಾರೆ ಸರ್. ಕಾಂಪಿಟೇಷನ್ ಅಲ್ವಾ? ಕಾಂಪಿಟೇಷನ್ ಜಾಸ್ತಿ ಇದೆ. ಒಂದು ರೈಟ್ ಇಕ್ಬೇಕು ಸರ್. 72 ಲಕ್ಷ ಕೊಟ್ಟು ಗಾಡಿ ತಂದು 3 ತಿಂಗಳಿಗೆ 1,30,000 ಟ್ಯಾಕ್ಸ್ ಕಟ್ಟಿದಕ್ಕೆ. ಸರ್, ಇದು DD ರಿಜಿಸ್ಟ್ರೇಷನ್ ಮಾಡಿರೋದು ಏನಕ್ಕೆ ಸರ್? ತುಂಬಾ ಜನ ಹೇಳ್ತಾರೆ DD ಮಾಡಿದ್ರೆ ಬೇರೆಯವರಿಗೆಲ್ಲ ಹೊಡ್ತಾ ಬೀಳೋದು. ಅವ್ರಿಗೆ ಕಷ್ಟ, ಅವ್ರಿಗೆ ಓನರ್ ಗೊತ್ತು. ಅದ್ ಏನಕ್ಕೆ ಅಂದ್ರೆ ಟೂರಿಸ್ಟ್ ಇಂಪ್ರೂವ್ ಆಗಲಿ ಅಂತ ಮಾಡ್ಸಿರೋದು, ಅಷ್ಟು ಬಿಟ್ರೆ ಇನ್ನೇನು ಯಾರು ಟ್ಯಾಕ್ಸ್ ಅಂತ ಕಮ್ಮಿ ಆಗಲ್ಲ. ಏನು ಕಮ್ಮಿ ಆಗಲ್ಲ ಸರ್. ಯಾರು ಸರ್ ಹೇಳಿದ್ರು ಟ್ಯಾಕ್ಸ್ ಕಮ್ಮಿ? ಟೂರಿಸ್ಟ್ ಇಂಪ್ರೂವ್ ಆಗಲಿ ಅಂತ ಮಾಡಿರೋದು. ಆಲ್ ಇಂಡಿಯಾ ಪರ್ಮಿಟ್. ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು, ನಮ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಮಾಡಿರೋದು. ಇದು ನಮ್ ಗೌರ್ಮೆಂಟ್ ಏನಿಲ್ಲ ಇದು. ಅದು ಟೂರಿಸ್ಟ್ ಇಂಪ್ರೂವ್. ಈಗ ಗೋವಾ ಒಂದು ರಾಜ್ಯ, ಹೌದು, ಚಿಕ್ಕದು. ಅದಕ್ಕೆ ಗೋವಾದಲ್ಲಿ ಅದು ಇಂಪ್ರೂವ್ ಇಲ್ಲ. ಅದು ಇಂಪ್ರೂವ್ ಆಗಲಿ ಅಂತ ಆ ಸ್ಟೇಟ್ ಇಂದ ಇದು ಮಾಡಿರೋದು ಅಷ್ಟೇ. ಆ ಸ್ಟೇಟ್ ಇಂಪ್ರೂವ್ ಆಗ್ತದೆ ಅಂತ ಮಾಡಿಸಿ ಡ್ಯೂ ಡೆಮನ್ ಅಂತ ಅಷ್ಟೇ, ಏನಿಲ್ಲ ಅಷ್ಟೇ ಸರ್. ಕಟ್ಟ ಟ್ಯಾಕ್ಸ್ ಕಟ್ತೀವಿ, ಪರ್ಮನೆಂಟ್ ಮಾಡ್ತೀವಿ. ಮತ್ತೆ ಟೋಲು ಇವೆಲ್ಲ ಕಟ್ತೀವಿ. ಅದೇನ್ ಎಲ್ಲ ಮಾಡ್ತೀವಿ, ಅದೇನಿಲ್ಲ, ಅದಂತ ಇಲ್ಲ ಸರ್. ಇವಾಗ BS6 ಗಾಡಿ ಎಷ್ಟು ಮೈಲೇಜ್ ಬರ್ತಾ ಇದೆ ಈ ಗಾಡಿ? ಸರ್, ಇದು ಈಗ ಹೊಸ ಗಾಡಿ. ಈಗ ನನ್ನ ಇದ್ರಲ್ಲಿ 4.8 ಬರ್ದಿದೆ. 4.8 ಸರ್. ಘಾಟಿ ಸೆಕ್ಷನ್ ಓಡಿಸುವಾಗ ಘಾಟಿ ಸೆಕ್ಷನ್ ಅದಂತ ಏನ್ ಕಮ್ಮಿ ಆಗಿಲ್ಲ ಸರ್. ಸರ್, ಇವಾಗ ಘಾಟಿ ಸೆಕ್ಷನ್ ಅಲ್ಲಿ ಓಡಿಸುವಾಗ ಏನಾದ್ರು ನಿಮ್ಗೆ ಬೇರೆ ತರ ಟ್ರಿಕ್ಸ್ ಇದೆಯಾ ಈ ಗಾಡಿ ಓಡಿಸೋದಕ್ಕೆ? ಆ ಗಾಡಿ ಓಡಿಸೋದು ಈ ಗಾಡಿ ಓಡಿಸೋದಕ್ಕೆ ಏನಂದ್ರೆ ಅದು ಅರ್ಧ ಭಯ ಆಗೋದು. ಯಾವ್ದು? ಹಳೆ ಗಾಡಿ BS4 ಏನಿಲ್ಲ, BS3 ಬರೋವಲ್ಲ, ಅದು ಸ್ವಲ್ಪ ಭಯ ಆಗೋದು ಘಾಟಲ್ಲಿ. ಇವೇನಿಲ್ಲ ಸರ್, ಗೇರ್ಗೆ ಹಾಕಿ ಮಾಮೂಲಿ ಇಂಜಿನ್ ಬ್ರೇಕ್ ಎಳ್ಬಿಟ್ಟ ಅಂದ್ರೆ ಹೋಯ್ತಾ ಇರುತ್ತೆ ಡೌನ್ ಅಲ್ಲಿ. ಏನು ತೊಂದರೆ ಇಲ್ಲ. ಡೌನ್ ಬಂತಂದ್ರೆ ಎಷ್ಟು ಕಾಲ್ ಎತ್ತಿದ್ರೆ
ಲೈಟಾಗಿ ಬ್ರೇಕ್ ಮೇಲೆ ಕಾಲ್ ಮಾಡಿದ್ರೆ ನೀಟಾಗಿ ಸ್ಲೋ ಆಯ್ತು ಗಾಡಿ ನಮ್ಗೆ ಯಾವ ತರ ರೊಟೇಟ್ ಮಾಡ್ಕೊಂಡು ಕೆಳಗೆ ಬರ್ತೀವಿ. ಓಕೆ ಸರ್, ಇದು ಘಾಟಿ ಸೆಕ್ಷನ್ ಎಷ್ಟನೇ ಗೇರ್ ಹೋಗುತ್ತೆ ಸರ್? ಇದು ಗಾರ್ಡ್ ಸೆಕ್ಷನ್ ಅಲ್ಲಿ ಫೋರ್ತ್ ಅಲ್ಲಿ ಇಳಿಸ್ಬೇಕು ಸರ್. ಫೋರ್ತ್ ಅಲ್ಲಿ, ಥರ್ಡ್ ಅಲ್ಲಿ ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಸರ್? ಯಾವ್ದು ಸರ್? ಇದಾ ಅಲ್ಲಿ ಆ ಕಡೆ ಇದೆ ಅಲ್ಲ, ಹಾ. ಇದು ರಿಟೈರ್ಡ್ ಸರ್. ಇದು ಆನ್ ಮಾಡಿ ಗಾಡಿ ಓಡಿಸ್ಲೇಬೇಕು. ಇದು ಆನ್ ಆಗಿರ್ಲೇಬೇಕು, ಓಡ್ಬೇಕು. ರನ್ನಿಂಗ್ ಅಲ್ಲಿ ಆನ್ ಆಗಿರ್ಲೇಬೇಕು. ಇದು ಆಫ್ ಮಾಡಿಲ್ಲ ಅದು ವಿತಿನ್ 2 ಅವರ್ ಬ್ಯಾಟ್ರಿ ಡೌನ್ ಆಗುತ್ತೆ. ಓಕೆ, ಇದು ಆಫ್ ಮಾಡಿಲ್ಲ ಹಿಂಗೆ ಆನಲ್ಲೇ ಬಿಟ್ಟಿದ್ದು ಗಾಡಿ ಅಂದ್ರೆ ವಿತಿನ್ 2 ಅವರ್ ಗಾಡಿ ಬ್ಯಾಟ್ರಿ ಡೌನ್. ಈ ಲೈಟ್ ಸ್ವಿಚ್, ಇವು ಲೈಟ್ ಲೈಟ್ ಬರುತ್ತೆ, ಎಕ್ಸ್ಟ್ರಾ ಲೈಟ್ ಕೊಡ್ಬೇಕು ಆ ತರ. ಓಕೆ ಸರ್, ಫೈನಲಿ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಬರ್ಲಿ, ದುರುಪಯೋಗ ಪಡಿಸ್ಕೋಬೇಡಿ. ಡ್ರೈವಿಂಗ್ ಒಳ್ಳೆ ತಂದಲ್ಲಿ ಕೆಲಸ ಮಾಡಿ, ಅಷ್ಟೇ ಹೇಳೋದು. ಅಷ್ಟೇ. ಓಕೆ, ಬರ್ಲಿ, ಎಲ್ಲ ಬಂದು ಕೆಲಸ ಮಾಡ್ಬೇಕು. ಕೆಲಸ ಮಾಡೋದು ಒಳ್ಳೇದಕ್ಕೆ. ಕೊನೆಯಲ್ಲಿ ಸರ್ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಏನಂತ ಹೇಳ್ತೀರಾ ಸರ್? ಸೂಪರ್ ಸರ್, ಒಳ್ಳೆ ಸಖತ್ತಾಗಿ ಬೆಳೀರಿ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.